ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದನ್ಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಟಗ ಗ್ರಾಮದಲ್ಲಿ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನಾಮಫಲಕಕ್ಕೆ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿ ಸಗಣಿ ಎರಚಿ ಅಪಮಾನ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಘಟನೆಯನ್ನು ಖಂಡಿಸಿ ಚಂದನ್ಕೇರಾದಿಂದ ಚಿಂಚೋಳಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ವಿವಿಧ ಸಂಘಟನೆಗಳು ಹಾಗೂ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಗೆ ಕಾರಣರಾದವರನ್ನು ತಕ್ಷಣವೇ ಬಂಧಿಸಿ ಕಾನೂನು ಕ್ರಮ ಜರುಗಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಾದಿಗ ಮಹಾಸಭಾ ಜಿಲ್ಲಾಧ್ಯಕ್ಷ ಗೋಪಾಲರಾವ್ ಕಟ್ಟಿಮನಿ, ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ಮಲ್ಲು ಕೊಂಡಂಬಲ್, ಸೋಮಶೇಖರ್ ಮುತ್ತಂಗಿ, ಮೋಹನ್ ಐನಾಪುರ್ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಹೋರಾಟಗಾರರು ಭಾಗವಹಿಸಿದ್ದರು. ಬಳಿಕ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳ ಮನವಿಯನ್ನು ಡಿವೈಎಸ್ಪಿ ಸಂಗಮನಾಥ್ ಹಿರೇಮಠ್ ಅವರಿಗೆ ಸಲ್ಲಿಸಿ ತಪ್ಪಿಸ್ಥರ ವಿರುದ್ಧ ಶೀಘ್ರ ಮತ್ತು ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ನಿಮ್ಮ ಅಪ್ಪ ಹುಟ್ಟಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೂಡ ನಾವು ಶಾಂತಿ ಪ್ರಿಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು ಎಂದಿಗೂ ಏನಪ್ಪಾ ಅಂದ್ರೆ ಶಾಂತಿ ಪ್ರಿಯರು, ಶಾಂತಿ ದೂತರು ಅಂತಕ್ಕಂಥ ಸಂದೇಶ ಇದೆ. ಆದ್ರೆ ಇವತ್ತು ನೀವು ಏನ್ ಮಾಡ್ತಾ ಇದ್ದೀರಿ, ಅದ್ರ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ ತಾವು. ಯಾಕಂದ್ರೆ ಏನ್ ಮಾಡಿದ್ರು ಮಾತ್ರ ಏನಪ್ಪಾ ಅಂದ್ರೆ ಆಯ್ತು ಕ್ಷಮಿಸ್ತಾರ, ಬಿಟ್ಟು ಬಿಡ್ತಾರ ಅಂತಕ್ಕಂಥ ಮಾತಾಡ್ತಾ ಇದ್ರಿ ಬಂಧುಗಳೇ. ಅದು ತೆಲಗಿನ ತೆಗೆದಾಕ್ರಿ. ಯಾಕೆ ತೆಗೆದಾಕ್ರಿ ಅಂತಂದ್ರ ಇಂಥ ಘಟನೆ ಆದಾಗ ನಿಮ್ಮ ವಿರುದ್ಧ ಏನಪ್ಪಾ ಅಂದ್ರ ನಮ್ಮಲ್ಲಿ ಇಡೀ ಕರ್ನಾಟಕದಲ್ಲೇ ಮಾದಿಗರ ಒಂದು ಸೇನಾಪಡೆ ರೆಡಿ ಆಗಿದೆ. ಅದು ಕರ್ನಾಟಕ ಮಾದರ ಮಹಾಸಭಾ ಅಂತಕ್ಕಂಥದ್ದು. ಬಂಧುಗಳೇ, ನಾವು ನಿಮ್ಮನ್ನ ಇವತ್ತು ಯಾವತ್ತೂ ಕೂಡ ಕ್ಷಮಿಸಲ್ಲ. ಈಗಾಗಲೇ ಇಲಾಖೆಯವರು ಬಂದು ಬಹುಶಃ ಎನ್ಕ್ವೈರಿ ಪ್ರಾರಂಭ ಮಾಡಿರ್ಬೇಕು. ಆದ್ರೆ ನನ್ನ ಒತ್ತಾಯ ಇದೆ, ಕಿಡಿಗೇಡಿಗಳು ಯಾರಾದ್ರೂ ಕಿಡಿಗೇಡಿಗಳೇ ಅಂತವ್ರನ್ನು ಬಂಧಿಸಬೇಕು, ಮತ್ತೆ ಗಡಿಪಾರು ಮಾಡಬೇಕು. ಮತ್ತೆ ಸರ್ಕಾರದ ವತಿಯಿಂದ ಏನಪ್ಪಾ ಅಂದ್ರೆ ಪುನಃ ಅಲ್ಲಿ ಬಾಬೂಜಿ ಅವರ ಮೂರ್ತಿಯನ್ನ ನಾವು ನಿರ್ಮಾಣ ಮಾಡಿಸ್ಲಿಕ್ಕೆ ಶಿಫಾರಸು ಮಾಡಬೇಕು.